ಯಾರ್ ಫೋನ್ ಮಾಡಿರೋದು? ಅಮೆರಿಕ ಅಧ್ಯಕ್ಷ ಆಗ್ತಿರೋ ಡೊನಾಲ್ಡ್ ಟ್ರಂಪ್ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ನೀನು ಕೇಳ್ಬೇಕಂತೆ ಫೋನ್ ಮಾಡಿದ್ದಾರೆ, ಮಾತಾಡು. ಸರ್, ಯಾವ ಟ್ರಂಕು? ನನ್ ಟ್ರಂಕು ಹಾಸ್ಟೆಲ್ ಐತೆ. ಆ ಹಾಸ್ಟೆಲ್ ಇರೋ ರೆಸ್ಟ್ ಹಿಡಿದಿರೋ ಟ್ರಂಕು ಒಂದು ಫೋನ್ ಮಾಡಿದೆ, ಮಾತಾಡು. ಭಾರಿ ಮಾತಾಡ್ತಿದ್ದಾನೆ. ಹಲೋ ಹಲೋ ಮೈನಾ, ಯಾವನೇ ಅವನು? ಬಾಲರಾಜು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾನೆ. ಆಯ್ತಾಯ್ತು, ಅರ್ಥ ಆಯ್ತು. ಸರಿ ನೋಡು, ಸಂಜೆ ನೀನ್ ಬೇಗ ಬಂದ್ಬಿಡು. ನಾವೆಲ್ಲರೂ ಹೊರಗಡೆ ಹೋಟೆಲಲ್ಲಿ ಊಟಕ್ಕೆ ಹೋಗೋಣ. ಊಟಕ್ಕ? ಯಾಕೆ? ಅದು ಹೋದ್ ತಿಂಗಳು ನಾನು ಚೆನ್ನಾಗ್ ಕೆಲ್ಸ ಮಾಡ್ದೆ ಅಂತ ನಮ್ ಕಂಪನಿ ಕಡೆಯಿಂದ ನನ್ಗೆ ಊಟದ ಕೂಪನ್ ಕೊಟ್ಟಿದ್ದಾರೆ. ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬೋದಂತೆ. ನನ್ ಫ್ಯಾಮಿಲಿ ನೀವೇ ತಾನೇ? ಓ ಹೌದಾ, ಊಟಕ್ಕೆ ಹೋಗ್ತಿದ್ದೀರಾ? ಹೋಗ್ತಿದ್ದೀರಾ ಅಲ್ಲ, ಹೋಗ್ತಿದೀವಿ, ಬೇಗ ಬಂದ್ಬಿಡು. ಇಲ್ಲ ಕೃಷ್ಣವೇಣಿ, ನಾನ್ ಬರಕ್ಕಾಗಕ್ಕಿಲ್ಲ, ನೀವು ಹೋಗ್ಬಿಟ್ ಬನ್ನಿ. ಏನು, ನಾವ್ ಮಾತ್ರ ಹೋಗೋದಾ? ಇಲ್ಲ ಇಲ್ಲ, ಹೋದ್ರೆ ನಾವು 4 ಜನ ಒಟ್ಟಿಗೆ ಹೋಗೋಣ, ಇಲ್ಲಾಂದ್ರೆ ಯಾರು ಹೋಗೋದ್ ಬೇಡ. ಅಲ್ಲ ಕಣೆ, ನಾನ್ ಬರೋದು ಸ್ವಲ್ಪ ತಡ ಆಯ್ತದೆ. ಪರವಾಗಿಲ್ಲ ಮೈನಾ, ನೀನು ಆರಾಮಾಗೆ ಬಾ. ಒಂದು 7 ಗಂಟೆ ಅಷ್ಟರಲ್ಲಿ ಹೋದ್ರೆ 9 ಗಂಟೆ ಒಳಗ್ ವಾಪಸ್ ಬರ್ಬೋದು. ಸರಿ ಬಿಡು, ಕೆಲ್ಸ 5 ಗಂಟೆಗೆ ಆಗೋಗುತ್ತಲ್ವಾ, ಆದ್ ಕೂಡ್ಲೆ ಬರ್ತೀನಿ. ಹಾ ಸರಿ ಸರಿ. ಮೈನಾ, ಹೇಗಿದ್ರು ಫ್ಯಾಮಿಲಿ ಕೂಪನ್ ಕೊಟ್ಟಿದ್ದಾರೆ, ವಾರ್ಡನ್ ಮೇಡಮ್ನು ಕರ್ಕೊಂಡು ಹೋಗೋಣವಾ? ಹಾ ಸರಿ ಸರಿ, ಕರ್ಕೊಂಡು ಹೋಗೋಣ. ಸರಿ ಸರಿ, ಮಡಗ್ತೀನಿ. ಕೃಷ್ಣವೇಣಿ, ಹೇಳು ಮೈನಾ, ಇನ್ನೊಬ್ಬರನ್ನ ಕರ್ಕೊಂಡ್ ಬರ್ಬೋದಾ ನನ್ ಜೊತೆ? ಯಾರನ್ನ? ಧ್ರುವನ್ ಕರ್ಕೊಂಡ್ ಬರ್ತೀನಿ. ಅಷ್ಟೇ ತಾನೇ, ಕರ್ಕೊಂಡ್ ಬಾ. ಸರಿ ವೇಣಿ, ಮಡಗ್ಲಾ? ಸರಿ ಸರಿ, ಹಾಗಾದ್ರೆ ನೀನ್ ಬೇಗ ಬಂದ್ಬಿಡು. ಬೇಗ ಬರ್ತೀನಿ ಬಿಡು. ಸರಿ ಸರಿ. ನಾನೇ ನಿನ್ನ ಅಸಿಸ್ಟೆಂಟಾ? ಇಡೇ ಅಲ್ಲಿ ಫೋನ್. ಓಯ್, ಏನು ಅರ್ಜೆನ್ಸಿ ಅಂತ ಫೋನ್ ಕೊಟ್ರೆ ಊಟದ ವಿಷಯಕ್ಕೆ ಹರಟೆ ಹೊಡ್ಕೊಂಡು ನಿಂತ್ಕೊಂತೀಯ? ಇನ್ನೊಂದು ಸರಿ ಏನಾದ್ರೂ ಈ ತರ ಕೆಲ್ಸಕ್ಕೆ ಬರ್ದಿರೋ ಫೋನ್ ನನ್ನ ಚೇಂಬರ್ಗೆ ಬಂದ್ರೆ ಚೆನ್ನಾಗಿರಲ್ಲ. ಹೋಗ್. ನರಸಿಂಹ, ನರಸಿಂಹ ನಾನು. ನಿನ್ನ ಊಟಕ್ಕೆ ಹೋಗಕ್ಕೆ ನಾನ್ ಬಿಟ್ಬಿಡ್ತೀನಿ. ಹಲೋ ಮೇಡಮ್, ಅವಾಗ್ಲಿಂದ ನಾವಿಬ್ರು ಇಲ್ಲೇ ನಿಂತಿದೀವಿ ತಾನೆ? ಇಲ್ಲೇ ನಿಂತಿರೋ ನಮಗ್ ಹೇಳ್ದೆ ಅಲ್ಲೆಲ್ಲೋ ಇರೋ ಮೈನಾಗ್ ಫೋನ್ ಮಾಡಿ ಫುಡ್ ಕೂಪನ್ ಸಿಕ್ಕಿರೋದನ್ನ ಹೇಳ್ತೀಯ. ಅವಳು ಮಾತ್ರ ನಿಂಗ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಬಿಡಮ್ಮ. ಹೌದೌದು, ಮೈನಾ ಮೊದ್ಲು, ಆಮೇಲೆ ನೀವು. ಕೃಷ್ಣವೇಣಿ, ಸುಮ್ನೆ ಸರ್ಪ್ರೈಸ್ ಇರ್ಲಿ ಅಂತ ಹೇಳಿಲ್ಲ ಅಷ್ಟೇ. ಸರಿ ಸರಿ, ಬೇಗ ಹೋಗಿ ರೆಡಿ ಆಗಿ. ಮೈನಾ ಧ್ರುವನ್ನ ಕರ್ಕೊಂಡ್ ಬರ್ತಾಳಂತೆ, ನಾವು ಹೋಗಿ ವಾರ್ಡನ್ ಮೇಡಮ್ನ ಕರಿಯೋಣ. ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡ್ತೀಯ? ಹೋಗು ಖುಷಿ. ಮೇಡಮ್, ಏನು ಸೈನ್ಯ ಒಟ್ಟಿಗೆ ಬಂದ್ಬಿಟ್ಟಿದ್ಯಲ್ಲ, ಏನಾಗ್ಬೇಕಾಗಿತ್ತು? ಅದು ಮೇಡಮ್, ಲಾಸ್ಟ್ ಮಂತು ನಾನು ಟಾರ್ಗೆಟ್ ರೀಚ್ ಮಾಡಿದ್ದೀನಿ ಅಂತ ನಮ್ಮ ಕಂಪನಿ ಕಡೆಯಿಂದ ನನಗೆ ಫ್ಯಾಮಿಲಿ ಫುಡ್ ಕೂಪನ್ ಕೊಟ್ಟಿದ್ದಾರೆ ಮೇಡಮ್. ಓಹೋ, ಅರ್ಥ ಆಯ್ತು ಬಿಡು. ಅಪ್ಪ ಅಮ್ಮನಂತೂ ಕರೆಯೋಕ್ಕಾಗಲ್ಲ. ನಿನಗ್ ನಿನ್ ಫ್ಯಾಮಿಲಿ ಅಂದ್ರೆ 3 ಜನ ಫ್ರೆಂಡ್ಸು, ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ಬೇಕು. ಅದಕ್ಕೆ ಪರ್ಮಿಷನ್ ಕೇಳಕ್ ಬಂದಿದ್ಯಾ ಅಲ್ಲ? ಅಷ್ಟೇ ಅಲ್ಲ ಮೇಡಮ್, ಇನ್ನೊಬ್ರಿಲ್ದೆ ನಮ್ಮ ಫ್ಯಾಮಿಲಿ ಅಪೂರ್ಣ, ಅವ್ರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ನೀವು ಪರ್ಮಿಷನ್ ಕೊಟ್ರೆ ಅವ್ರನ್ನು ಕರಿತೀವಿ. ಯಾರದು? ನೀವೇ ಮೇಡಮ್. ಹೌದು ಮ್ಯಾಮ್, ನೀವೇ ನಮ್ ಕುಟುಂಬ. ಇಲ್ಲೆಲ್ರೂ ನಿಮ್ನ ಹೇಗ್ ನೋಡ್ತಾರೋ ಗೊತ್ತಿಲ್ಲ ಮ್ಯಾಮ್, ಆದ್ರೆ ನಾವ್ ಮಾತ್ರ ನಿಮ್ನ ತಾಯಿ ತರ ನೋಡ್ತೀವಿ.
ನೀವಿಲ್ದರ ನಾವ್ ಹೇಗ್ ಫ್ಯಾಮಿಲಿ ಆಗ್ತೀವಿ ಮ್ಯಾಮ್? ಪ್ಲೀಸ್ ಮೇಡಮ್, ನೀವು ನಮ್ ಜೊತೆ ಊಟಕ್ಕೆ ಬರ್ಲೇಬೇಕು. ಇದುವರೆಗೂ ನೀವು ಆಚೆ ಊಟಕ್ಕೆ ಹೋಗಿರೋದು ನಾವು ನೋಡೇ ಇಲ್ಲ. ಅಟ್ಲೀಸ್ಟ್ ನಮ್ ಜೊತೆ ಆದ್ರೂ ಬರ್ಲೇಬೇಕು ಮೇಡಮ್. ಬರ್ಬೋದು, ಆದ್ರೆ ಸ್ವಲ್ಪ ಕೆಲ್ಸ ಇದೆಯಲ್ಲ ಕೃಷ್ಣವೇಣಿ. ನನ್ನನ್ ಕಾಯ್ತಾ ಕೂತಿದ್ರೆ ಎಷ್ಟೊತ್ತಾಗುತ್ತೋ ಏನೋ. ನೀವೆಲ್ಲ ಹೋಗ್ ಬನ್ನಿ. ಇಲ್ಲ ಮ್ಯಾಮ್, ನೀವ್ ಬರ್ಲೇಬೇಕು. ಪ್ಲೀಸ್ ಮ್ಯಾಮ್. ಮ್ಯಾಮ್, ಕೆಲ್ಸ ಇವತ್ತಲ್ಲ ಅಂದ್ರೆ ನಾಳೆನೂ ಮಾಡ್ಬೋದು. ನೀವು ನಮ್ ಜೊತೆ ಬರ್ಬೇಕು ಅಷ್ಟೇ. ಪ್ಲೀಸ್ ಮ್ಯಾಮ್, ನೀವ್ ಬರ್ಲೇಬೇಕು. ಬರ್ಲೇಬೇಕು ಮ್ಯಾಮ್. ಬರ್ಲೇಬೇಕು ಮ್ಯಾಮ್. ಪ್ಲೀಸ್ ಖುಷಿ, ನನ್ ಮಾತ್ ಕೇಳು. ಯಾಕ್ ಮೇಡಮ್ ನಮ್ ಜೊತೆ ಊಟಕ್ಕೆ ಬರೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಮ್ ಮೇಲ್ ಇನ್ನೂ ಕೋಪನಾ? ಛೆ, ಹಾಗೇನಿಲ್ಲಮ್ಮ. ಹೇಳಿದ್ನಲ್ಲ ಕೆಲ್ಸ ಇದೆ ಅಂತ. ಮ್ಯಾಮ್, ನೀವ್ ಬರ್ಲಿಲ್ಲ ಅಂದ್ರೆ ನಾವು ಹೋಗಲ್ಲ. ಅಯ್ಯಯ್ಯೋ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಒಳ್ಳೆ ಮಕ್ಕಳ ತರ. ನಾವು ನಿಮ್ ಮಕ್ಳೇ ಅಲ್ವಾ ಮೇಡಮ್? ಈಗ ಯಾರು ಇಲ್ಲ ಅಂದಿದ್ದು? ಸರಿ ಸರಿ, 9 ಗಂಟೆ ಒಳಗೆ ಬರ್ತೀವಲ್ವಾ? 9 ಗಂಟೆ ಸ್ವಲ್ಪ ಕಷ್ಟ ಆಗ್ಬೋದು ಮ್ಯಾಮ್. ಹಾಗಾದ್ರೆ ನಾನ್ ಬರೋದು ಕಷ್ಟ. ನಾನ್ ರೂಲ್ಸ್ ಮಾಡಿ ನಾನೇ ಬ್ರೇಕ್ ಮಾಡಿದ್ರೆ ಬೇರೆಯವರು ಫಾಲೋ ಮಾಡ್ತಾರ ಹೇಳಿ? ಇಲ್ಲ ಮ್ಯಾಮ್, ಅಷ್ಟ್ರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ. ಹಾಗಿದ್ರೆ ಬರ್ತೀನಿ, ನೋ ಪ್ರಾಬ್ಲಮ್. ಮೇಡಮ್, ಮೈನಾನು ಬಂದ್ಬಿಡ್ಲಿ, ಎಲ್ರೂ ಒಟ್ಟಿಗೆ ಹೋಗೋಣ. ಮೇಡಮ್ ರೆಡಿ ಆಗಿರಿ. ನಾನ್ ರೆಡಿಯಾಗೇ ಇದ್ದೀನಮ್ಮ, ನೀವೆಲ್ಲ ಹೋಗಿ ರೆಡಿಯಾಗಿ ಬನ್ನಿ. ಸರಿ ಮೇಡಮ್. ಓಕೆ ಮ್ಯಾಮ್. ಬಾ ಬಾ ಬಾ. ಧ್ರುವರೇ, ಹೇಳಿ ಮೈನವ್ರೆ. ತುಂಬಾ ಕೆಲ್ಸ ಆಯ್ತಾ? ಏನಿಲ್ಲ, ಮಾಮೂಲಿ. ಹೇಳಿ. ಸಂಜೆ ಬಿಡುವಾಗಿದ್ದೀರಾ? ಯಾಕೆ ಡ್ರಾಪ್ ಮಾಡ್ಬೇಕಾ? ಸೈಕಲ್ ತಂದಿಲ್ವಾ? ಶೋ, ಬಿಡುವಾಗಿದ್ದೀರಾ ಅಂದ್ರೆ ಅಂದ್ರೆ ಏನಂತ ಹೇಳೋದು? ಫ್ರೀ ಆಗಿದ್ದೀರಾ ಅಂತ. ಫ್ರೀನಾ? ಇಲ್ಲ ಮೈನವ್ರೆ, ತುಂಬಾ ಕೆಲ್ಸ ಇದೆ, ಪೆಂಡಿಂಗ್ ಕೆಲ್ಸ ಇವತ್ತೇ ಮುಗಿಸ್ಬೇಕು. ಹೌದಾ? ಸರಿ ಬಿಡಿ. ಮೈನವ್ರೆ ಏನು, ಅಟ್ಲೀಸ್ಟ್ ವಿಷಯ ಏನು ಅಂತಾದ್ರೂ ಹೇಳ್ಬೇಕು ತಾನೆ? ನಿಮಗ್ ತುಂಬಾ ಕೆಲ್ಸ ಇದೆ ಅಂದ್ರಲ್ಲ. ಇಲ್ಲ, ಹಾಗೇನಿಲ್ಲ. ಅಂದ್ರೆ ಇಲ್ಲ, ಇದೆ, ಆದ್ರೆ ನೀವ್ ವಿಷಯ ಹೇಳಿ. ಅದು ನನ್ ಫ್ರೆಂಡ್ ಕೃಷ್ಣವೇಣಿ ಇದ್ದಾಳಲ್ವಾ? ಹಾ, ಇದ್ದಾರಲ್ಲ. ಕೇಳಿ. ಹಾ. ಅವಳು ಕೆಲಸ ಮಾಡೋ ಜಾಗದಲ್ಲಿ ತಿಂಗಳ ಟಾರ್ಗೆಟ್ ಅನ್ನ ಮಾಡಿದಾಳಂತೆ. ಅದಕ್ಕೆ ಅವರು ಕುಟುಂಬ ಸಮೇತ ಹೋಟ್ಲಿಗೆ ಹೋಗಕ್ಕೆ ಟೋಕನ್ ಕೊಟ್ಟವ್ರೆ. ನಾನ್ ನಿಮ್ಮನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ. ಅವಳು ಸರಿ ಕರ್ಕೊಂಡ್ ಬಾ ಅಂತ ಹೇಳಿದ್ಲು. ಅದಕ್ಕೆ ನಿಮ್ಮನ್ನ ಕೇಳೋಣ ಅಂತ ಬಂದೆ. ನೀವು ನೋಡಿದ್ರೆ ಕೆಲ್ಸ ಅಂತ ಹೇಳ್ತಿದ್ದೀರಾ. ಹೋಗ್ಲಿ ಬಿಡಿ. ಮಮ್ಮಕ್ಕ ಫ್ರೀ ಆಗಿದ್ದೀನಿ ಅಂದ್ರೆ ಇಲ್ಲ. ಅಂದ್ರೆ ಮಮ್ಮನ್ ಯಾಕೆ ಕರಿತೀರಾ? ಅವಳಿಗೆ ಮೊದ್ಲೇ ಮರ್ವು, ಅವಳಿಗೇನು ನೆನ್ಪಿರಲ್ಲ. ನಾನ್ ಬರ್ತೀನಲ್ಲ. ಮತ್ತೆ ತುಂಬಾ ಕೆಲ್ಸ ಇದೆ, ಇವತ್ತೇ ಕೆಲ್ಸ ಮುಗಿಸ್ಬೇಕು ಅಂದ್ರೆ? ಅಯ್ಯೋ, ಕೆಲ್ಸ ಏನ್ ದಿನ ಇದ್ದೇ ಇರುತ್ತೆ. ನಿಮ್ ಜೊತೆ ಊಟ ಮಾಡಕ್ ಚಾನ್ಸ್ ಸಿಗುತ್ತಾ?